ಸೂರಜ್ ರೇವಣ್ಣ ಸಲಿಂಗ ಕಾಂಡಕ್ಕೆ ಈಗಷ್ಟೇ ನಾವು ಹೇಳ್ತಾ ಇದ್ವಿ ಹೇಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅಂತ. ಇನ್ನೊಂದ್ ಕಡೆಗೆ ಅಣ್ಣ ತಮ್ಮರಿಗೆ ಪರಮಾಪ್ತರಿಂದಲೇ ಗುಣ ಸಿಕ್ಕಿದ್ಯಾ ಅನ್ನೋದು ಪ್ರಶ್ನೆ. ಅಂದು ಡ್ರೈವರ್ನಿಂದ ಪ್ರಜ್ವಲ್ ಪ್ರಕರಣ ಬಟಾ ಬಯಲಾಯಿತು, ಪೆನ್ ಡ್ರೈವ್ ಪ್ರಕರಣ ಸ್ಫೋಟ ಆಯಿತು. ಇಂದು ಆಪ್ತನ ಕೆಡ್ಡಕ್ಕೆ ಸೂರಜ್ ರೇವಣ್ಣ ಕೂಡ ಬಿದ್ರ, ಟ್ರ್ಯಾಪ್ ಆದ್ರ. ಕೆಲವು ದೌರ್ಬಲ್ಯಗಳೇ ಅಣ್ಣ ತಮ್ಮಂದರಿಗೆ ಉರುಳಾಯ್ತಾ ಅನ್ನೋದು ಪ್ರಶ್ನೆ. ಇದು ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸೂರಜ್ ಜೊತೆಗೆ ವಿಶ್ವಾಸದಲ್ಲಿ ಇದ್ದುಕೊಂಡೇ ಕೆಡ್ಡವನ್ನ ತೋಡಿದ್ನ ಶಿವಕುಮಾರ್ ಅನ್ನೋ ಅನುಮಾನ ಸದ್ಯಕ್ಕೆ ಮೂಡ್ತಾ ಇದೆ ಈ ಪ್ರಕರಣದಲ್ಲಿ. ಇಷ್ಟು ಮಾತ್ರ ಅಲ್ಲ, ಶಿವಕುಮಾರ್ ಹೆಣದಂತಹ ಬಲೆಗೆ ಬಿದ್ದು ಸಿಕ್ಕಾಕೊಂಡು ವಿಲವಿಲ ಒದ್ದಾಡೋ ಸ್ಥಿತಿಯಲ್ಲಿ ಸೂರಜ್ ಇದ್ದಾರ. ಈಗ ಸಂತ್ರಸ್ತನ ವಿರುದ್ಧ ಬ್ಲಾಕ್ ಮೇಲ್ ಕೇಸನ್ನ ಶಿವಕುಮಾರ್ ಕೊಟ್ಟು ನಾಪತ್ತೆ ಆಗಿರೋದು ಈಗ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ತರ್ತಾ ಇದೆ. ಶಿವಕುಮಾರ್ ವಿರುದ್ಧ ಷಡ್ಯಂತ್ರದ ಆರೋಪವನ್ನ ಸೂರಜ್ ಕೂಡ ಮಾಡಿದ್ದಾರೆ. ಸೂರಜ್ ಅನುಮಾನದಿಂದಲೇ, ಅಂದ್ರೆ ಸೂರಜ್ ಅವರ ಅನುಮಾನವನ್ನ ವ್ಯಕ್ತಪಡಿಸುವಂತಹ ರೀತಿಯಿಂದಲೇ ರೆಬಲ್ ಆದ್ನ ಶಿವಕುಮಾರ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೇಸ್ ಬಗ್ಗೆ ಸೂರಜ್ ತನ್ನ ಬಳಿ ಹೇಳ್ಕೊಂಡ ಬಗ್ಗೆ ಮಾಹಿತಿಯನ್ನ ಕೂಡ ಕೊಡೋ ಸಾಧ್ಯತೆ ಇದೆ. ಸೂರಜ್ ವಿರುದ್ಧನೇ ಪೊಲೀಸರಿಗೆ ಶಿವಕುಮಾರ್ ಹೇಳಿಕೆಯನ್ನ ದಾಖಲಿಸೋ ಸಾಧ್ಯತೆ ಈ ಕ್ಷಣಕ್ಕೆ ಹೆಚ್ಚಾಗಿದೆ. ಇನ್ಫ್ಯಾಕ್ಟ್ ಸೂರಜ್ ಬೆಂಬಲಿಗರು ಈ ಶಿವಕುಮಾರ್ನ ಹುಡುಕಾಟವನ್ನ ಇದೇ ಕಾರಣಕ್ಕೋಸ್ಕರ ನಡೆಸ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಶಿವಕುಮಾರ್ ಪೊಲೀಸರ ಮುಂದೆ ಹಾಜರಾಗೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಶಿವಕುಮಾರ್ ನಾಪತ್ತೆ ಆದ ಬಳಿಕ ಆತನನ್ನ ಹುಡುಕಾಡೋ ಪ್ರಯತ್ನವನ್ನ ಸೂರಜ್ ಬೆಂಬಲಿಗರು ಇದೇ ಕಾರಣಕ್ಕೆ ಮಾಡ್ತಾ ಇದ್ರಾ ಅಂತ? ಹೌದು ಮಮತಾ, ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಇಬ್ಬರು ಪುತ್ರರು ಅವರ ಆಪ್ತರಿಂದಲೇ ಸಂಕಷ್ಟಕ್ಕೆ ಸಿಗಾಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥ ಒಂದೆಡೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡರಿಂದ ಅವರ ಎಸಗಿರ್ತಕ್ಕಂತಹ ಅತ್ಯಾಚಾರವಿರುವುದು, ಅಶ್ಲೀಲ ವಿಡಿಯೋ ಫೋಟೋಗಳ ಪ್ರಕರಣ ಬಯಲಿಗೆ ಬಂದಿತ್ತು. ಅದೇ ರೀತಿ ಈಗ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಅವರ ಆಪ್ತನಿಂದಲೇ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದು ಪ್ರಮುಖವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಏನು ಸೂರಜ್ ರೇವಣ್ಣ ಅವರಿಗೆ ಆಪ್ತನಾಗಿದ್ದ ಶಿವಕುಮಾರ್ ಅವರ ಮನೆಯಲ್ಲೇ ಇರ್ತಿದ್ದ, ಅವರೊಂದಿಗೆ ಎಲ್ಲೆಡೆ ಓಡಾಡ್ತಿದ್ದ. ಹಾಗಾಗಿ ಸೂರಜ್ ರೇವಣ್ಣ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದ. ಅದಾದ ನಂತರ ಏನು ಈ ಸಂತ್ರಸ್ತನ ಪ್ರಕರಣ ಬರ್ತದೆ, ಇದು ಸಹ ಶಿವಕುಮಾರ್ಗೆ ಗೊತ್ತಿರ್ತದೆ. ಆದರೆ ಶಿವಕುಮಾರ್ ಇದನ್ನ ಎಲ್ಲಿಯೂ ಸಹ ಹೇಳದಂತೆ ಆ ಸಂತ್ರಸ್ತನಿಗೆ ಬೆದರಿಕೆಯನ್ನು ಹಾಕಿರ್ತಾನೆ. ಅಲ್ಲದೆ ಶಿವಕುಮಾರ್ ನಡೆಯ ಬಗ್ಗೆ ಸೂರಜ್ ರೇವಣ್ಣ ಅವರಿಗೆ ಅನುಮಾನ ಯಾವಾಗ ವ್ಯಕ್ತವಾಗ್ತದೆ ಆಗ ಅಂತರವನ್ನ ಕಾಯ್ದುಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಳೆದ ಶುಕ್ರವಾರ ಸೂರಜ್ ರೇವಣ್ಣ ಬೆಂಬಲಿಗರು ಶಿವಕುಮಾರನನ್ನ ಕರೆತಂದಿರ್ತಾರೆ. ಆ ಕರೆತಂದಂತಹ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರೊಂದಿಗೆ ಒಳನರಸೀಪುರ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾನೆ. ಆ ದೂರು ಕೊಟ್ಟ ನಂತರ ಪೊಲೀಸ್ ಠಾಣೆಯಿಂದ ಹೊರಗೆ ಬಂದವನು ಇದುವರೆಗೂ ಸಹ ಎಲ್ಲೂ ಪತ್ತೆ ಆಗಿಲ್ಲ. ಅಲ್ಲದೆ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಅಲ್ಲದೆ ಸಂತ್ರಸ್ತ ದೂರಿನಲ್ಲಿ ಶಿವಕುಮಾರ್ ವಿರುದ್ಧವೂ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಪ್ರಕರಣ ಏನಿದೆ, ಅವರ ಆಪ್ತರು ತೋಡಿದಂತಹ ಅವರು ಈಗ ಕೆಡ್ಡಕ್ಕೆ ಬಿದ್ದು ಸಂಕಷ್ಟಕ್ಕೆ ಸಿಲುಕಿಕೊಂಡಿರೋದು ಕಂಡು ಬರ್ತಾ ಇರತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.